ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಶಾಶ್ವತವಾಗಿರುತ್ತೆ, ಯಾವತ್ತು ಮರೆಯಲ್ಲ. ಎಂಥ ಚಂದದ ಮಾತು, ನನಗೆ ಮಾರ್ಗದರ್ಶನ ಆಯ್ತು ಆಕೆ ಹೇಳಿದ್ರಿಂದ. ಯಾರು ಕೊಟ್ಟರೋ ಅವರೆಲ್ಲರೂ ದೊಡ್ಡವರಾದರು, ಯಾರು ಪಡ್ಕೊಂಡ್ರೋ ಅವ್ರ ಹೆಸರು ಪತ್ತೇನೇ ಇಲ್ಲ ನಮ್ಗೆ ಯಾರಿಗೂ. ಈಗ ದಯವಿಟ್ಟು ಗಮನಿಸಿ, ಯಾರ್ಯಾರು ಕೊಟ್ಟರು, ರಾಮನ್ ನೆನೆಸೋದು ಅದಕ್ಕೋಸ್ಕರ, ಒಂದು ಮಾತಿಗೋಸ್ಕರ. ತಾನು ರಾಜ್ಯ ಬಿಟ್ಟು ಹೋದ ಒಂದು ಮಾತಿಗೋಸ್ಕರ, ಸತ್ಯ. ಮತ್ತೊಂದು ಇಲ್ಲೇ ಇಲ್ಲ, ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತು, ಎರಡೇ ಮಾತಿಲ್ಲ ರಾಮನಿಗೆ. ಬುದ್ಧ, ಮಹಾವೀರ ಆರಾಮಾಗಿದ್ದವರು, ರಾಜ್ಕುಮಾರರಾಗಿದ್ದವರು ಬೇಡ ಅಂತ ಬಿಟ್ಟು ಹೋದರು. ಯಾರ್ಯಾರು ಕೊಟ್ಟು ಹೋದರೋ ಬಿಟ್ಟು ಹೋದರೋ ಅವರೆಲ್ಲರೂ ನೆನಪಲ್ಲಿದ್ದಾರೆ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಇಟ್ಟದ್ದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟದ್ದು. ನಾನು ಸಾಕಷ್ಟು ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದೇನೆ, ಬೇಕಾದಷ್ಟು ಸಲ ಬಂದಿದ್ದೇನೆ. ಪ್ರತಿ ಸಲ ತುಂಬ ತೃಪ್ತಿಯಿಂದ ವಾಪಸ್ ಹೋಗಿದ್ದೇನೆ. ಯಾಕಂದರೆ ಇಲ್ಲಿ ಶಿಸ್ತು ನನಗೆ ಬಹಳ ಇಷ್ಟ. ಶಿಸ್ತು ಮತ್ತು ಇಲ್ಲಿ ಕೇಳ್ಕೊಳ್ಳುವಂಥ ರೀತಿ ಇದೆಯಲ್ಲ, ಸಮಯ ಪ್ರಜ್ಞೆ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟ ಆಗುತ್ತೆ. ಬೇರೆ ಕಡೆ ಹೋದಾಗ ನಾನು ಈ ಮಾತನ್ನು ಹೇಳ್ತೇನೆ. ಒಂದು ತಮಾಷೆ ಹೇಳಿಬಿಡ್ತೇನೆ. ಬೀದರ್ ಜಿಲ್ಲೆಯಲ್ಲಿ ಔರಾದ್ ಅಂತ ಒಂದು ತಾಲೂಕಿದೆ, ತುದಿ, ಮಹಾರಾಷ್ಟ್ರದ ಬಾರ್ಡರ್ ಅದು. ಅಲ್ಲಿ ನಾನು ಮಕ್ಕಳಿಗೆ ಮಾತಾಡೋಕ್ಕೆ ಹೋಗಿದ್ದೆ. SSLC ಮಕ್ಕಳಿದ್ರು, ಸುಮಾರು ಒಂದು 2,000 ಜನ ಮಕ್ಕಳು. ಒಬ್ಬ ಹುಡುಗಿ ಎದ್ದಿನ ಪ್ರಶ್ನೆ ಕೇಳಿದ್ಲು, ಸರ್ ನಮಗೂ ಉಡುಪಿಯವ್ರಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಸರ್ ಅಂತ ಕೇಳಿ. ಯಾಕಮ್ಮ ಹಂಗೆ ಕೇಳ್ತೀಯ ಅಂದೆ. ಅವ್ರು ಯಾವಾಗಲೂ SSLC ರಿಸಲ್ಟಲ್ಲಿ ನಂಬರ್ 1, 2ನೇ ಇರ್ತಾರೆ, ನಾವು ಯಾವಾಗಲೂ ಕಡೆಗೆ ಇರ್ತೀವಲ್ಲ ಸರ್, ನಮಗೆ ಕಲಿಯೋಕ್ಕೆ ಬರಲ್ವಾ ಅಥವಾ ಮೇಸ್ಟ್ರಿಗೆ ಕಲಿಸೋಕೆ ಬರಲ್ವಾ ಅಂತ ಕೇಳಿದ್ವಿ. ಪ್ರಶ್ನೆ ಚೆನ್ನಾಗಿತ್ತು. ನಾವೇ ದಡ್ರಿದ್ದೀವ ಅಥವಾ ಮೇಸ್ಟ್ರಿಗೆ ಕಲಿಸೋಕೆ ಬರಲ್ವಾ ಅಂತ. ಉತ್ತರ ಹೇಳೋದು ಕಷ್ಟ ಆಯಿತು. ನೀವಂತೂ ದಡ್ರಲ್ಲಮ್ಮ ಅಂತ ಅಷ್ಟೇ ಹೇಳಿದ್ವಿ. ಉಳಿದದ್ದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳಿಗೆ ಕಲಿಯೋ ಹಸಿವು ಜಾಸ್ತಿ ಇದೆ. ಪಟ್ಟಣದಲ್ಲಿ ಅದು ಸಿಗೋಲ್ಲ. ಎಷ್ಟೋ ಸಲ ನಾನು ಕಲ್ಲಮ್ಮ ಅವ್ರಿಗೆ ಹೇಳ್ತಿದ್ದೆ, ಬನ್ನಿ ಅಂದರೆ, ನೋ ಡೋಂಟ್ ಕಾಲ್ ಮಿ ಟು ಸಿಟೀಸ್, ಐ ಸೇ ಕಾಲ್ ಮಿ ಟು ಸ್ಮಾಲ್ ಪ್ಲೇಸಸ್, ಐಲ್ ಕಮ್. ಸಣ್ಣ ಊರಿಗೆ ಕರೆದ್ರೆ ಬರ್ತೀನಿ, ದೊಡ್ಡವ್ರಿಗೆ ಬರೋಲ್ಲ ಅನ್ನೋರು. ಅವ್ರಿಗೆ ಗೊತ್ತದು, ಹಸಿವಿದೆ, ನೆಲ ಒಣಗಿದೆ, ನೀರು ಹಾಕಿದರೆ ಹಿಡ್ಕೊಳ್ಳುತ್ತೆ, ಜೀವದ್ರವ್ಯ ಇದೆ ಅಲ್ಲಿ ಒಳಗೆ. ಅಂಥ ಬ್ರಹ್ಮಾವರಕ್ಕೆ ನಾನು ಇವತ್ತು ಬಂದಿದ್ದೇನೆ. ತುಂಬ ಸಂತೋಷ ಪಟ್ಟಿದ್ದೇನೆ. ಇಷ್ಟೊಂದು ಜನ ಮಕ್ಕಳು. ನನಗಿದು ನೋಡಿದಾಗ ನಮ್ಮ ಗುಂಡಪ್ಪನವ್ರು ನೆನಪಾಯಿತು. ಗುಂಡಪ್ಪನವ್ರು ನೆನಪಾಯಿತು. ಹೊಸ ಚಿಗುರು, ಹಳೆ ಬೇರು ಎರಡೂ ಕೂಡಿದೆ. ಹೊಸ ಚಿಗುರು ಕಾಣಿಸ್ತಾ ಇದೆ, ಹೊಸ ಕಟ್ಟಡ, ಹಳೆ ಬೇರು ಇಲ್ಲಿದೆ. ಆ ಬೇರಿನ ಮೇಲೇ ಚಿಗುರು ಬಂದದ್ದು. ನಾನು HS ಶೆಟ್ಟಿ ಅವ್ರಿಗೆ ಹೇಳಬೇಕಾದದ್ದು, ದೊಡ್ಡ ಸಾರ್ಥಕ ಕೆಲಸ ಮಾಡಿದ್ದೀರಿ ನೀವು ಅಂತ. ಅವ್ರ ತಂದೆಯವರ ಹೆಸರಿಟ್ಟಿದ್ದಾರೆ. ಅವ್ರ ತಂದೆಯವರು ಶಿಕ್ಷಕರಾಗಿದ್ದರು ಅಂತ ಹೇಳಿದರು. ಒಬ್ಬ ಮಗ ತಂದೆಗೆ ಏನು ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದ್ದೀರಿ ಅಂತ. ತಂದೆ ಹೆಸರನ್ನು ಶಾಶ್ವತ ಮಾಡುವಂಥ ಕೆಲಸ ಮಾಡಿದ್ದೀರಿ, ದೊಡ್ಡ ಕೆಲಸ. ಯಾವಾಗಲೂ ಪಿತೃ ಋಣ ಅಂತ ಇದ್ದೆ ನಮ್ಮದು. ತಂದೆ ಋಣವನ್ನು ತೀರಿಸಬೇಕು, ತಂದೆ ತಾಯಿ ಋಣ ತೀರಿಸಬೇಕು ಅಂತಿದೆ. ಹೇಗೆ ತೀರಿಸೋದು? ಬೇಕಾದಷ್ಟು ಹಾದಿಗಳಿದ್ದಾವೆ. ಆದರೂ ಒಂದು ಹಾದಿ, ಇಲ್ಲಿ ಕಲಿತಂಥ ಮಕ್ಕಳಿಗೆ ಓದೋದಕ್ಕೊಂದು ಅವಕಾಶ ಮಾಡಿಕೊಟ್ಟು. ಎಷ್ಟು ವರ್ಷ ಬರುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾ ಇದ್ದು. ನನಗನ್ಸೋ ಮಟ್ಟಿಗೆ ಇಲ್ಲಿ ಕಲಿತಂಥ ಮಗು ಯಾಕೆ ಭಾರತದ ರಾಷ್ಟ್ರಪತಿ ಆಗಬಾರದು? ರಾಮೇಶ್ವರಂದಲ್ಲಿ ಕಲಿತಂಥ ಹುಡುಗ ಭಾರತದ ರಾಷ್ಟ್ರಪತಿ ಆಗೋದಾದರೆ, ಯಾವುದೋ ಪಂಜಾಬದ ಹಳ್ಳಿಯಲ್ಲಿ ಓದಿದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗೋದಾದರೆ, ಕೇರಳದ ಒಂದು ಅತ್ಯಂತ ದಲಿತ ಕುಟುಂಬದಲ್ಲಿ ಒದ್ದಾಡಿಕೊಂಡು ಕಲಿತಂಥ KR ನಾರಾಯಣನ್ ಭಾರತದ ರಾಷ್ಟ್ರಪತಿ ಆಗೋದಾದರೆ, ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದು ಅಂತ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ, ಬ್ರಹ್ಮಾವರದ ಹುಡುಗಿ ಯಾಕೆ ಆಗಬಾರ್ದು ರಾಷ್ಟ್ರಪತಿ ಆಗಲಿ ಅಂತ ಹಾರೈಸಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಂದರೆ, HS ಶೆಟ್ಟಿಯವರು ಮಾಡಿದಂಥ ಕೆಲಸ ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಒಂದು ಶಿಕ್ಷಣಕ್ಕೆ ಪೂರಕವಾದಂಥ ವಾತಾವರಣ ಕಟ್ಟಿಕೊಟ್ಟಿದ್ದಾರೆ. ಒಳಗಡೆ ಹೋಗಿ ಬಂದು ನಾನು ಕಟ್ಟಡ ನೋಡೋದಕ್ಕೆ, ಅದು ಯಾವುದೇ ಪ್ರೈವೇಟ್ ಶಾಲೆಗಿಂತ ಕಮ್ಮಿ ಆಗಿಲ್ಲ, ಯಾವ ದೃಷ್ಟಿಯಿಂದನೂ ಕಮ್ಮಿ ಆಗಿಲ್ಲ. ಅಷ್ಟು ಚೆನ್ನಾಗಿರೋ ಕಟ್ಟಡ ಇದೆ. ವಾತಾವರಣ ಬಹಳ ಮುಖ್ಯ ಕಲಿಯೋದಕ್ಕೆ. ಕಲ್ಪನೆ ಮಾಡಿಕೊಳ್ಳಿ, ನೀವೊಂದು ಯಾವುದೋ ಧ್ಯಾನ ಮಂದಿರದಲ್ಲಿ ಕೂತಿದ್ದೀರಿ, ಎಲ್ಲ ಶಾಂತವಾಗಿದೆ, ಚೊಕ್ಕಟವಾಗಿದೆ ಜಾಗ, ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ಆಗ ನಿಮಗೆ ಕೆಮ್ಮು ಬಂದರೆ ಏನು ಮಾಡ್ತೀರಿ? ತಡ್ಕೋತೀರಿ, ಕೆಮ್ಮಲ್ಲ. ತೀರಾ ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗಿ ಕೆಮ್ಮು ಬರ್ತೀರಿ. ಯಾಕೆ? ಆ ಕಟ್ಟಡದ ಶಾಂತ ವಾತಾವರಣನ ಡಿಸ್ಟರ್ಬ್ ಮಾಡೋಕ್ಕೆ ಮನಸ್ಸು ಬರಲ್ಲ ನಿಮಗೆ ಅವಾಗ. ಆದರೆ ಅದೇ ಮನುಷ್ಯ ಬಸ್ ಸ್ಟ್ಯಾಂಡ್ ಪಕ್ಕ ನಿಂತ್ಕೊಂಡಿರ್ತಾನೆ, ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಬಿಸಾಕ್ತಾನೆ. ಯಾಕೆ? ಇನ್ನೊಂದು 100 ಬಿದ್ದಿದ್ದೀವಲ್ಲ ಅಲ್ಲಿ. ಅಂದರೆ ಹೇಗೆ ವಾತಾವರಣ ಪ್ರೇರಣೆ ಕೊಡ್ತದೆ ಅಂತ. ಶಾಂತವಾದ ಶುದ್ಧವಾದ ವಾತಾವರಣ ಶಾಂತತೆಯನ್ನೇ ಕೊಡ್ತದೆ.
ಕಲುಷಿತವಾದ ವಾತಾವರಣ ಕಲುಷಿತವಾದ ಬಿಹೇವಿಯರನ್ನೇ ಕಳಿಸ್ಕೊಡುತ್ತದೆ. ಆದ್ದರಿಂದ ತಾವು ಒಂದು ಕಟ್ಟಡ ಕಟ್ಟಿ ಮಕ್ಕಳಿಗೆ ಕಲಿಯೋ ವಾತಾವರಣವನ್ನು ಕಟ್ಟಿಕೊಟ್ಟಿದ್ದೀರಿ ಅಂತ. ಅವ್ರು ಮಾತಾಡುವಾಗ ಒಂಚೂರು ಬೇಸರ ಕಾಣಿಸ್ತು, ಜನ ಹೀಗೆ ಮಾತಾಡ್ತಾರೆ ಅಂತ. ನಾನು ಹೇಳಿದೆ, ದಯವಿಟ್ಟು ರಘುಪತಿ ಭಟ್ರು ಕರೆಕ್ಟಾಗಿ ಹೇಳಿದರು, ಬೇಜಾರು ಮಾಡ್ಕೋಬಾರ್ದು. ಕಲ್ಲು ಹೊಡೆಯೋದು ಯಾರಿಗೆ ಸ್ವಾಮಿ? ಹಣ್ಣಿದ್ದ ಮರಕ್ಕೆ ತಾನೆ. ಬರಡು ಗಿಡಕ್ಕೆ ಯಾರಾದರೂ ಕಲ್ಲು ಹೊಡಿತಾರೆ? ನಿಮ್ಮ ಕಡೆ ಕೊಡೋ ಶಕ್ತಿ ಇರೋದ್ರಿಂದ ಜನ ಮಾತಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರು ಕೊಟ್ಟರೋ ಅವ್ರು ಶಾಶ್ವತವಾಗಿ ಉಳಿದ್ರು, ಯಾರು ಪಡ್ಕೊಂಡ್ರು ಅವ್ರು ಯಾರು ಉಳಿದಿಲ್ಲ. ನಾನು ಹಿಂದ್ಕೊಂಡು ಬರೆದಿದ್ದೆ ಅದನ್ನು. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ MSc ಹುಡುಗರಿಗೆ ಪಾಠ ಮಾಡ್ತಿದ್ದೆ. ನಾನು ಕಲಿಸಿದ ರಸಾಯನಶಾಸ್ತ್ರ ಕಲಿಸ್ತಾ ಒಂದು ಪ್ರಶ್ನೆ ಕೇಳಿದೆ ಹುಡುಗರಿಗೆ. ನಾನು ಆವಾಗಲೂ ಹಾಗೇನೆ ಸ್ವಲ್ಪ ಆ ಕಡೆ ಹೋಗೇ ಬರೋದು. ನಾನು, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಅವರಂದ್ರು, ಅಜ್ಜನಿಗೂ ಕೆಮಿಸ್ಟ್ರಿಗೆ ಏನು ಸಂಬಂಧ? ಮತ್ತು ಮೇಷ್ಟ್ರು ಕೇಳಿದ್ರೆ ಹೇಳಬೇಕಲ್ಲ. ಎಲ್ಲರೂ ಕೈ ಎತ್ತಿದ್ರು. ಸಂತೋಷ, ಎಲ್ರಿಗೂ ಅಜ್ಜನ ಹೆಸರು ಗೊತ್ತಿದೆ. ಒಂದು 10 ಸೆಕೆಂಡ್ ಬಿಟ್ಟೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ. ಮುಖ ನೋಡ್ಕೊಂಡು ಹುಡುಗರು ಒಂದು 5-6 ಜನ ಕೈ ಎತ್ತಿದ್ರು. ಅಡ್ಡಿಲ್ಲ, 6 ಜನಕ್ಕಾದ್ರೂ ಗೊತ್ತಲ್ಲ ಅಜ್ಜನ ಹೆಸರು. ಮತ್ತೊಂದು 10 ಸೆಕೆಂಡ್ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ. ಯಾರೂ ಕೈ ಎತ್ತಲಿಲ್ಲ. ಆಶ್ಚರ್ಯ ಅಲ್ವಾ? ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಜೋರಾಗಿ ಒರಟಾಗಿ ಮಾತಾಡಿದ್ಲು. ಏನು ಪ್ರಯೋಜನ ಬಿಡಿ ಸರ್ ಅಂದು. ನಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತಾ ಇದ್ದೀನಿ, ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಬಿಡಿ ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೆನ್ಪಿಡ್ಬೇಕು ಅಂದ್ಲು. ಆಕೆ ಕೋಪ ನೋಡಿ ಸುಮ್ಮನೆ ಕೂತ್ಕೊಂಬ ತಾಯಿ ಅಂತ ಹೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿದ್ರೆ ಬಿಟ್ಬಿಡಿ, ಏನು ತಕರಾರಿಲ್ಲ ಅಂತ. ಅವ್ರು ಕುತೂಹಲದಿಂದ ಕೂತಿದ್ರು, ಮೇಷ್ಟ್ರು ಯಾವ ಹೆಸರು ಹೇಳ್ತಾರೆ ಅಂತ. ನಾನು ಹೇಳಿದೆ, ರಾಮ ಗೊತ್ತಾ ನಿಮಗೆ? ಅಯೋಧ್ಯ ರಾಮ ಗೊತ್ತು. ಕೃಷ್ಣ ಗೊತ್ತಾ? ಗೊತ್ತು. ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬಸವಣ್ಣ, ಶಂಕರಾಚಾರ್ಯ ಎಲ್ಲ ಗೊತ್ತಾ? ಎಲ್ಲರೂ ಗೊತ್ತು ಅಂದರು. ನನ್ನ ತಕರಾರು ಬಂತು ನೋಡಿ ಅಂತೇಳಿ. ನನ್ನ ತಕರಾರು ಏನು ಅಂದರೆ, ಎಂದಿನ ರಾಮ 9600 ವರ್ಷ ಇದ್ದಂಥ ರಾಮ ನೆನಪಿಟ್ಟಿದ್ದೇನೆ ನಾನು. ನಮ್ಮ ಅಜ್ಜ ಅಷ್ಟಿಂದಿನವನಲ್ಲ, ಅವನ ಹೆಸರು ನೆನಪಿಲ್ಲ ನನಗೆ. ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹಿಡಿದ್ನಲ್ಲ, ಇವ್ರು ಯಾರು ಮೊಮ್ಮಗನ ನಾನಲ್ಲ. ಆದರೆ ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಅದು ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ? ವಿಚಾರ ಮಾಡಿ ಹೇಳಿ ಅಂತ ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನಾನು ನೆನಪಿದೆ, ಕ್ಲಾಸಲ್ಲಿ ಪದ್ಮಿನಿ ಅಂತ ಹುಡುಗಿ, ಬ್ರಿಲಿಯಂಟ್ ಹುಡುಗಿ. ಅದು ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ, ಏನಾಯಿತು ಅಂತ ಕೇಳಿದೆ. ಸರ್, ನಿಮ್ಮ ಪ್ರಶ್ನೆ ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಆಯಿತು ಸರ್ ಅಂದು. ಹೌದಾ, ಏನಾಯ್ತದು ಅಂತ ಕೇಳಿದೆ. ಸರ್, ನೀವು ಹೇಳಿದ್ರಲ್ಲ ಸರ್, ರಾಮ ಹಿಡ್ಕೊಂಡು ಬಸವಣ್ಣವ್ರ ತನಕ ಎಲ್ಲ ನೆನಪಿಟ್ಟಿದ್ದೀವಿ, ನಮಗೇನೂ ಸಂಬಂಧ ಇಲ್ಲ ಅವ್ರು ನೋಡಿದರೆ. ಆದರೆ ನಮ್ಗೆ ನಾವು ಬದುಕೋದಕ್ಕೆ ಕಾರಣ ಆದಂಥ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ ಅಂದಾಗ ನನಗೊಂದು ಅರ್ಥ ಆಯಿತು ಸರ್. ಆಕೆ ಹೇಳಿದ ಮಾತು ತುಂಬ ಚೆಂದ. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಶಾಶ್ವತವಾಗಿರುತ್ತೆ, ಯಾವತ್ತು ಮರೆಯಲ್ಲ. ಎಂಥ ಚಂದದ ಮಾತು, ನನಗೆ ಮಾರ್ಗದರ್ಶನ ಆಯ್ತು ಆಕೆ ಹೇಳಿದ್ರಿಂದ. ಯಾರು ಕೊಟ್ಟರೋ ಅವರೆಲ್ಲರೂ ದೊಡ್ಡವರಾದರು, ಯಾರು ಪಡ್ಕೊಂಡ್ರೋ ಅವ್ರ ಹೆಸರು ಪತ್ತೇನೇ ಇಲ್ಲ ನಮ್ಗೆ ಯಾರಿಗೂ. ಈಗ ದಯವಿಟ್ಟು ಗಮನಿಸಿ, ಯಾರ್ಯಾರು ಕೊಟ್ಟರು. ರಾಮನ್ ನೆನೆಸೋದು ಅದಕ್ಕೋಸ್ಕರ, ಒಂದು ಮಾತಿಗೋಸ್ಕರ. ತಾನು ರಾಜ್ಯ ಬಿಟ್ಟು ಹೋದ ಒಂದು ಮಾತಿಗೋಸ್ಕರ, ಸತ್ಯ. ಮತ್ತೊಂದು ಇಲ್ಲೇ ಇಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತು, 2 ಮಾತಿಲ್ಲ ರಾಮನಿಗೆ. ಬುದ್ಧ, ಮಹಾವೀರ, ಆರಾಮಾಗಿದ್ದವರು, ರಾಜ್ಕುಮಾರರಾಗಿದ್ದವರು ಬೇಡ ಅಂತ ಬಿಟ್ಟು ಹೋದರು. ಯಾರ್ಯಾರು ಕೊಟ್ಟು ಹೋದರೋ ಬಿಟ್ಟು ಹೋದರೋ ಅವರೆಲ್ಲರೂ ನೆನಪಲ್ಲಿದ್ದಾರೆ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಇಟ್ಟದ್ದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟದ್ದು. ದಯವಿಟ್ಟು ಗಮನಿಸಿ, 900 ವರ್ಷಗಳ ಹಿಂದೆ ಅವ್ರು ಬರೆದಂಥ ಕನ್ನಡ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ ಬರೆಯೋದಕ್ಕೆ ನಮಗೆ. ಕಳಬೇಡ, ಕೊಲ್ಲಬೇಡ, ಹುಸಿ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ಲ ಸರ್. ಇಂಥ ಅದ್ಭುತ ಭಾಷೆ. ಆ ಕಾಲಕ್ಕೆ ಸಮಾನತೆಯನ್ನು ತರಬೇಕು ಅಂತ ಒದ್ದಾಡಿದ್ರಲ್ಲ ಬಸವಣ್ಣವರು. ಅವ್ರು ಯಾಕೆ ನೆನೆಸ್ತೀವಿ ಅಂದರೆ ಅವ್ರು ಏನು ಹಣ ಮಾಡಿದರು ಅಂತ ಅದರಿಂದ ಅಲ್ಲ, ಎಷ್ಟು ಕೊಟ್ಟರು ಸಮಾಜಕ್ಕೆ ಅದರ ಮೇಲಾಗಿರುವಂಥದ್ದು.